ಇನ್ನು ಕೈ ನಾಯಕರಿಗೆ ಹೈಕಮಾಂಡ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆ. ಕೈ ನಾಯಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರುವಂಥದ್ದು. ಸಚಿವರು ಶಾಸಕರಿಗೆ ಹೈ ಟಾರ್ಗೆಟ್ ಫಿಕ್ಸ್ ಆಗಿರುವಂಥದ್ದು. ಕ್ಷೇತ್ರದಲ್ಲಿ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಬರಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ಲೀಡ್ ಕಡಿಮೆಯಾದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ನಿಗಮ ಮಂಡಳಿ ಸ್ಥಾನ ವಾಪಸ್ ಪಡಿತೇವೆ. ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಬಹುದು. ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ತನ್ನ ಎಲ್ಲ ಸಚಿವರಿಗೆ, ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆ ಲೀಡ್ ಬರಲೇಬೇಕು ಅಂತ ತಾಕೀತು ಮಾಡಿರುವಂಥದ್ದು. ಯಾವುದೇ ಕಾರಣವನ್ನ ಕೊಟ್ಟರು ನಂತರದಲ್ಲಿ ನಾವು ಒಪ್ಪಿಕೊಳ್ಳೋದಿಲ್ಲ. ಈಗ ಆಲ್ರೆಡಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ನೀವು ಕೆಲಸವನ್ನ ಮಾಡಲೇಬೇಕು. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನ ತರಲೇಬೇಕು, ಲೀಡನ್ನು ತರಬೇಕು ಅಂತ ಕೂಡ ಈಗ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಕಳೆದ ಬಾರಿ ಕೂಡ ಕೇವಲ ಒಂದೇ ಒಂದು ಸ್ಥಾನವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ನಾವು ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಅನ್ನು ನೋಡಿದಾಗ 136 ಸ್ಥಾನಗಳನ್ನು ಗೆತ್ತು. ಈಗ ಅದೇ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಮರುಕಳಿಸಲೇಬೇಕು ಅಂತೇಳಿ ಟೊಂಕವನ್ನ ಕಟ್ಟಿ ನಿಂತಂಗಿದೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಹೈಕಮಾಂಡ್ ಕೂಡ ಇದನ್ನೇ ಬಯಸ್ತಾ ಇರುವಂಥದ್ದು. ಯಾಕಂದ್ರೆ ಇಡೀ ದೇಶಾದ್ಯಂತ ಗಮನಿಸಿದಾಗ ಸದ್ಯ ಕಾಂಗ್ರೆಸ್ ಸ್ವಲ್ಪ ನಿಟ್ಟಿಸಿರು ಬಿಡಬಹುದಾಗಿರ್ತಕ್ಕಂಥ ರಾಜ್ಯ ಅಂದರೆ ಅದು ಕರ್ನಾಟಕ. ಯಾಕಂದರೆ ಇಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸರ್ಕಾರ ಇದೆ. ಹೀಗಾಗಿ ಇಲ್ಲಿ ಈ ಬಾರಿ ಹೆಚ್ಚು ಲೀಡ್ ಬರಲೇಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದೆ. ಅದೇ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈಗ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿರುವಂಥದ್ದು. ಟಾರ್ಗೆಟ್ ಅನ್ನ ಹೈಕಮಾಂಡ್ ಏನೋ ಫಿಕ್ಸ್ ಮಾಡಿದೆ. ಆದರೆ ಆನ್ ಗ್ರೌಂಡ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೆ ಎಲ್ರಿಗೂ ಸಾಧ್ಯ ಇದೆಯಾ? ಒಂದು ವೇಳೆ ಸಾಧ್ಯ ಆದ್ರೆ ಏನಾಗುತ್ತೆ, ಸಾಧ್ಯ ಆಗದಿದ್ರೆ ಏನಾಗುತ್ತೆ ಅಂತ? ರಾಘವೇಂದ್ರ ಗುಡಿ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ಲುವ ಅವಕಾಶ ಇರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಗ್ಯಾರಂಟಿಗಳನ್ನು ಕೊಟ್ಟು 136 ಶಾಸಕರುಗಳು ಆಯ್ಕೆ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕೆಂಬುದು ಹೈಕಮಾಂಡ್ ಇರಾದೆ ಆಗಿರುವಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಖಾಂತರ ಇದೀಗ ರಾಜ್ಯದ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಟಾಸ್ಕನ್ನು ಕೊಟ್ಟಿರುವಂಥದ್ದು. ತಾವು ಗೆದ್ದಿರ್ತಕ್ಕಂಥ ಲೀಡನ್ನು ಕೊಡಿಸ್ಬೇಕು, ಅದಕ್ಕಿಂತ ಹೆಚ್ಚು ಲೀಡನ್ನು ಕೊಡಿಸ್ಬೇಕು. ಆ ಮುಖಾಂತರ ಲೀಡ್ ಕೊಡದಿದ್ದಂಥವರು ಮತ್ತು ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡದೇ ಇದ್ದಂಥವರು ಕೂಡ ಮುಂದಿನ ದಿನಗಳಲ್ಲಿ ತಲೆದಂಡ ಕಾದಿದೆ ಎಂಬ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರುಗಳನ್ನು ವಿವಿಧ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿರುವಂಥದ್ದು ಮತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೂಡ ಕೊಟ್ಟಿರುವಂಥದ್ದು. ಜಲ್ಲದೆ ಸಚಿವರುಗಳು ಕೂಡ ಅನೇಕ ಉಸ್ತುವಾರಿ ಸಚಿವರುಗಳು ಮತ್ತು ಅನೇಕ ಖಾತೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಯಾರು ತಮ್ಮ ಅಭ್ಯರ್ಥಿಗಳಿಗೆ ಲೀಡ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರದ ತಲೆದಂಡದ ಎಚ್ಚರಿಕೆಯನ್ನು ಕೊಟ್ಟಿರುವಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ನಾವು ಹೊಸಬರಿಗೆ ಅವಕಾಶವನ್ನು ಕೊಡ್ತೀವಿ. ತಾವು ತಮ್ಮ ಕ್ಷೇತ್ರ ಶಾಸಕರಾಗಿದ್ದು ತಾವು ಹೆಚ್ಚು ಲೀಡನ್ನು ಕೊಡಿಸಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ತಾವು ಇಡೀ ಕ್ಷೇತ್ರದಲ್ಲಿ ಜನಾಭಿಪ್ರಾಯವನ್ನು ಕಳೆದುಕೊಂಡಿದ್ದೀರಿ ಎಂಬ ಅರ್ಥ ಮತ್ತು ಇಡೀ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿ ತಮ್ಮ ಕಾರ್ಯವೈಖರಿಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಎಂಬ ಲೆಕ್ಕಾಚಾರ. ಹಾಗಾಗಿ ತಮ್ಮ ತಲೆದಂಡದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮಾತನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ನೀಡಿರುವಂಥದ್ದು. ಆ ಮುಖಾಂತರ ಕಾಂಗ್ರೆಸ್ನಲ್ಲಿ ಇದೀಗ ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಒಂದು ವೇಳೆ ಕಡಿಮೆ ಲೀಡನ್ನು ಕೊಟ್ಟು ಕಡಿಮೆ ಅಂತರದಲ್ಲ ಸೋತರೆ ತಮ್ಮ ಹುದ್ದೆಗೆ ತಲೆದಂಡ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಆಪರೇಷನ್ ಕಮಲದ ನಡುವೆ ಕಮಲದ ಸದ್ದು ಮಾಡ್ತಿರುವಂಥದ್ದು. ಈ ಸದ್ದಿನ ನಡುವೆ ಕೂಡ ಹೈಕಮಾಂಡ್ ಇದೀಗ ಶಾಸಕರುಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಈ ರೀತಿಯ ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು. ಗುಡಿ, ಧನ್ಯವಾದಗಳು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.